ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಗುರೂಜಿಯವರು ಒಂದೊಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಬರ್ತಿದ್ದಾರೆ. ಇವತ್ತಿನ ದಿನ ವಿಶೇಷತೆಯಲ್ಲಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ನಾವು ಮಾಡ್ತೀವಿ. ಯಾಕೆ, ಇದರ ಹಿನ್ನೆಲೆ ಏನು, ನವಗ್ರಹಗಳ ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಏನು ಒಂದು ಲಾಭವಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ತಿಳಿಸ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಎಂದಿನಂತೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯ ರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯ ದೀಕ್ಷಿತಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಸಪ್ತಮಿ ಭಾನುವಾರ ಉತ್ತರ ನಕ್ಷತ್ರ ಆಯುಷ್ಮಾನ್ ಯೋಗ ಭವಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ಇವತ್ತಿನ ಪಂಚಾಂಗ ಹೇಗಿದೆ ಅನ್ನೋದನ್ನ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಹೇಗಿವೆ? ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಜನ್ನಮೃತಂ ಮರ್ತ್ಯಂಚ ಹಿರಣ್ಯಜೇನ ಸವಿತಾ ರಥೇನ ದೇವೋ ಯಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಓಂ ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ. ನಿಷ್ಕ್ರೀತೋ ಜಂಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಇವತ್ತು ಭಾನುವಾರ ನಾವು ವಿಶೇಷವಾಗಿ ಸೂರ್ಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಅಂದರೆ ನಾವು ವಿಶೇಷವಾಗಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕಂತೆ ಭಾನುವಾರ. ಯಾವ ರೀತಿ? ಪ್ರತಿನಿತ್ಯವೂ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬಂತೆ ಒಳ್ಳೆಯ ಆರೋಗ್ಯವನ್ನು ನಮಗೆ ಸೂರ್ಯನಿಂದ ನಮಗೆ ಸಿಗುವಂಥದ್ದು ಆರೋಗ್ಯ ಹೇಳತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಮೊದಲನೇದಾಗಿ ನಮಗೆ ಮೇಷರಾಶಿಯಲ್ಲಿ ಇರತಕ್ಕಂಥವರು ಇವತ್ತಿನ ದಿವಸ ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಹೋಟೆಲ್ ಇಂಡಸ್ಟ್ರಿಯವರಿಗೆ ಲಾಭ ಆಗತಕ್ಕಂಥದ್ದು. ಅಂದರೆ ಹೋಟೆಲ್ ಉದ್ಯಮ ಯಾರಿಟ್ಕೊಂಡಿರ್ತಾರೋ, ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಮಾನ್ಯವಾಗಿ ನಮಗೆ ಭಾನುವಾರ ಅಂತಂದರೆ ನಾವು ಏನು ಮಾಡ್ತೇವೆ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಅಡಿಗೆಯನ್ನು ಮಾಡೋದು ಕಡಿಮೆ. ಅಂದರೆ ನಾವು ಹೊರಗಡೆ ಹೋಗ್ತೇವೆ, ಎಲ್ಲೋ ಹೋಗಿರ್ತೇವೆ, ಸ್ವಲ್ಪ ಪ್ರವಾಸಕ್ಕೆ ಹೋದಾಗ ಅಲ್ಲಿ ನಾವು ಹೋಟೆಲಲ್ಲಿ ನಾವು ಸ್ವಲ್ಪ ಊಟವನ್ನು ಮಾಡತಕ್ಕಂಥದ್ದು. ಅದನ್ನು ಮಾಡಿದ ತಪ್ಪೇನಿಲ್ಲ, ಊಟವನ್ನು ನಾವು ಮಾಡ್ಬೋದು. ಆದರೆ ಯಾವ ರೀತಿ ನಮಗೆ ಆಹಾರ ಶುದ್ಧಿ ಇರತಕ್ಕಂಥ ಆಹಾರ ಶುದ್ಧಿ ಇರಬೇಕು, ಹಾಗೆ ನಮಗೆ ಆ ಸ್ಥಳ ಶುದ್ಧಿ ಇರಬೇಕು. ಅಂಥ ಜಾಗದಲ್ಲಿ ನಾವು ಊಟವನ್ನು ಮಾಡಬೇಕು. ಹಾಗೆ ವೃತ್ತಿಯಲ್ಲಿ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಹಾಗೆ ದೂರ ಪ್ರಯಾಣ ಮಾಡತಕ್ಕಂಥ ಸಾಧ್ಯತೆ, ವಿಮಾನಯಾನದಲ್ಲಿ ಸ್ವಲ್ಪ ತೊಂದರೆ ಆಗತಕ್ಕಂಥದ್ದು.
ಕೆಲವು ವಾತಾವರಣದಲ್ಲಿ ವ್ಯತ್ಯಾಸ ಆದಾಗ ಅಥವಾ ಬೇರೆ ಇನ್ಯಾವುದೋ ರೀತಿ ಕಾರಣಕ್ಕಾಗಿ ವಿಮಾನಯಾನದಲ್ಲಿ ಯಾರಾದರೂ ಕೂಡ ಪ್ರಯಾಣ ಮಾಡುವವರಿದ್ದರೆ ಇವತ್ತಿನ ದಿವಸ ಆದಷ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಮುಂಜಾಗ್ರತಾ ಆಹಾರ ಸಾಮಗ್ರಿಗಳನ್ನು ನಾವು ಮೊದಲೇ ಸಂಗ್ರಹಿಸ್ಕೊಳ್ಬೇಕು. ಆವಾಗ ನಮಗೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಏನಾಗೋದಿಲ್ಲ. ಯಾಕೆಂದರೆ ನಮ್ಮ ಶರೀರ ಸರಿಯಾಗಿರಬೇಕು ಅಂತಂದರೆ ಅದಕ್ಕೆ ಸರಿಯಾದ ಆಹಾರವನ್ನು ಕೊಡಬೇಕು. ಆವಾಗ ಸರಿಯಾದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದುರ್ಗಾ ಸನ್ನಿಧಾನಕ್ಕೆ ಇವತ್ತಿನ ದಿವಸ ಅರಿಶಿನ ಕುಂಕುಮ ಅಥವಾ ಹರಿದ್ರ ಕುಂಕುಮವನ್ನು ಅರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರುವವರಿಗೆ ಹೋಟೆಲ್ ಇಂಡಸ್ಟ್ರಿಯರಿಗೆ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು ಅಥವಾ ಹೆಚ್ಚಿಗೆ ಹೂಡಿಕೆ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸಾಲದ ಹೊರೆ, ಸ್ವಲ್ಪ ಸಾಲ ಜಾಸ್ತಿ ಆಗತಕ್ಕಂಥದ್ದು. ವೃತ್ತಿಯಲ್ಲಿ ನಿಧಾನವಾಗಿ ಫಲ ಸಿಗುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲ ಸಮರ್ಪಣೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಲಾಭದಾಯಕ ದಿನ. ಹಾಗೆ ಹಿರಿಯರಿಂದ ಉತ್ತಮ ಸಲಹೆ ಸಿಗುವಂಥದ್ದು. ಮನಸ್ಸು ಸ್ವಲ್ಪ ಮಂಕಾಗುವಂಥ ಸಾಧ್ಯತೆ ಇದೆ. ಇವತ್ತು ಶ್ಯೂರಿಟಿ ಹಾಕುವಂಥ ಸಂದರ್ಭ ಬರತಕ್ಕಂಥದ್ದು. ಹಾಗೆ ಲಲಿತಾ ಸಹಸ್ರನಾಮ ಪಠಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿ, ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಕೃಷಿಕರಿಗೆ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು. ಪೆಟ್ರೋಲ್ ಉದ್ಯಮದವರಿಗೆ ಹೆಚ್ಚಿನ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಅಗ್ನಿಶಾಮಕ ಠಾಣೆಯವರಿಗೆ ಇವತ್ತಿನ ದಿವಸ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಮಾರುಕಟ್ಟೆಯಲ್ಲಿ ಸ್ವಲ್ಪ ವಿಷಜಂತುಗಳ ಭಯ ಇರತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾಗ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರುವವರಿಗೆ ಸೇವಕರು ಮತ್ತು ಸಹಾಯಕರಲ್ಲಿ ಸ್ವಲ್ಪ ಮನಸ್ತಾಪ ಆಗತಕ್ಕಂಥದ್ದು. ನಾವು ಹಾಗೆ ಸೇವಕರಿಂದ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ದೈವಾನುಗ್ರಹ ಇರತಕ್ಕಂಥದ್ದು. ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು. ಹಾಗೆ ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರುವವರಿಗೆ ಬ್ಯಾಂಕುಗಳಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ. ಅಂದರೆ ಇವತ್ತು ಯಾವ ರೀತಿ ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವರು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಸ್ವಲ್ಪ ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೊಂದರೆ ಆಗುವತಕ್ಕಂಥ ಸಾಧ್ಯತೆ, ಅಥವಾ ಸಂಗಾತಿಯಲ್ಲಿ ಇವತ್ತಿನ ದಿವಸ ಮನಸ್ತಾಪ ಆಗತಕ್ಕಂಥದ್ದು. ವ್ಯಾಪಾರ ಕ್ಷೇತ್ರಗಳಲ್ಲಿ ಕೂಡ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಇವತ್ತಿನ ದಿನ ವಿಶೇಷತೆಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನವಗ್ರಹಗಳ ಪ್ರದಕ್ಷಿಣೆ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನವಗ್ರಹಗಳನ್ನು ನಾವು ಪ್ರದಕ್ಷಿಣೆ ಹಾಕ್ತೀವಿ. ಸೊ ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು, ಯಾಕೆ ಈ ಪ್ರದಕ್ಷಿಣೆಯನ್ನು ಹಾಕಬೇಕು, ಈ ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ ಏನು ನಮಗೆ ಲಾಭವಿದೆ ಗುರುಗಳೇ, ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಅಂದರೆ ದೇವತಾ ಗ್ರಹರೂಪೇಣ ದರ್ಶಯಂತಿ ಶುಭಾಶುಭಂ. ದೇವತೆಗಳು ನಮಗೆ ನವಗ್ರಹಗಳ ಮೂಲಕವಾಗಿ ಒಳ್ಳೆಯ ಫಲ ಕೆಟ್ಟ ಫಲವನ್ನು ಕೊಡ್ತಾರಂತೆ. ಅಂದರೆ ನಾವು ಪೂರ್ವ ಜನ್ಮದಲ್ಲಿ ಏನು ಮಾಡಿದ್ದೇವೆ, ಏನು ಬಿಟ್ಟಿದ್ದೇವೆ ಹೇಳ್ತಕ್ಕಂಥದ್ದು ಯಾವ ರೀತಿ ಅದು ನಮ್ಮ ಜಾತಕದ ಮೂಲಕವಾಗಿ ಗೊತ್ತಾಗತಕ್ಕಂಥದ್ದು. ಅದಕ್ಕಾಗಿ ನಮಗೆ ಏನೇ ಕೇಳೋದಾದರೂ ಕೂಡ ಡೇಟ್ ಆಫ್ ಬರ್ತ್ ಕೇಳ್ತೇವೆ. ಅಂದರೆ ಯಾವ ಸಂದರ್ಭದಲ್ಲೂ ಹುಟ್ಟಿದಾನೆ ಅವನು, ಅದಕ್ಕೆ ಸಂಬಂಧಪಟ್ಟಂತೆ ನೋಡತಕ್ಕಂಥದ್ದು. ಅದಕ್ಕೆ ಗ್ರಹಗಳ ಚಲನೆ, ಗ್ರಹಗಳು ಚಲಿಸುವಾಗ, ಯಾಕೆಂದರೆ ಭೂಮಿನೂ ಒಂದು ಗ್ರಹ,
ಆ ಭೂಮಿ ಗ್ರಹದಲ್ಲಿ ಭೂಮಿನೂ ತಿರುಗ್ತಾ ಇದೆಯಂತೆ. ಆದರೆ ನಮಗೆ ಅನುಭವಕ್ಕೆ ಬರ್ತಾ ಇಲ್ವಲ್ಲಿ. ಭೂಮಿ ತುಂಬ ಫಾಸ್ಟ್ ತಿರುಗ್ತಾ ಇದೆಯಂತೆ. ಅದು ನಮಗೆ ಆಲೋಚನೆ ಮಾಡಿದ್ರೆ ಆಗೋದಿಲ್ಲ, ಅಷ್ಟು ದೊಡ್ಡದಾಗಿ ತಿರುಗ್ತಾ ಇದೆ. ಆದರೆ ನಾವು ಇದ್ದಲ್ಲೇ ಇದ್ದೇವೆ. ಅದು ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳತಕ್ಕಂಥದ್ದು, ಅಂದರೆ ಭೂಮಿ ತಿರುಗ್ತದೆ ಅಂತ ಹೇಳ್ತಕ್ಕಂಥದ್ದು. ಭೂಮಿ ತಿರುಗುವುದರಿಂದಲೇ ಯಾವ ರೀತಿ ಹಗಲು ರಾತ್ರಿಗಳು ಆಗತಕ್ಕಂಥದ್ದು. ಹಾಗಾಗಿ ಆ ದೇವತೆಗಳು ನಮಗೆ ಒಳ್ಳೆಯ ಫಲವನ್ನು ಕೊಡ್ತಾರೆ ಅಥವಾ ಕೆಟ್ಟ ಫಲವನ್ನು ಕೊಡ್ತಾರೆ ಅಂತಾದರೆ ಅದು ನವಗ್ರಹಗಳ ಮೂಲಕವಾಗಿ ನಮಗೆ ಸಿಗತಕ್ಕಂಥದ್ದು. ಆ ನವಗ್ರಹಗಳ ದರ್ಶನ ನಾವು ಮಾಡಬೇಕು. ಅಂದರೆ ಒಂದೊಂದು ರೀತಿಯಾದಂಥ ಗ್ರಹದಿಂದ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಶರೀರಕ್ಕೆ ಒಂದೊಂದು ರೀತಿಯಲ್ಲಿ ಪ್ರಯೋಜನಗಳು ಇದ್ದಾವೆ. ಯಾವ ರೀತಿ? ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ. ಯಾರಿಗೆ ಆರೋಗ್ಯ ಬೇಕೋ ಅಂಥವ್ರು ಏನು ಮಾಡಬೇಕು? ಬೆಳಗ್ಗೆ ಬೇಗನೆ ಏಳಬೇಕು. ಅದಕ್ಕೆ ಸೂರ್ಯ ಉದಯ ಆಗುವುದ್ರ ಒಳಗಡೆ ಏಳಬೇಕಂತೆ. ಎದ್ದು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರದಲ್ಲಿ 9 ವಿಧವಾದಂಥ ಆಸನಗಳು ಬರತಕ್ಕಂಥದ್ದು. ಆಸನ, ಯೋಗಾಸನ. ಅದಕ್ಕೆ ಯೋಗಾಸನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಯೋಗ ಆಸನ. ನಾವು ಕೂಡ ಪ್ರತಿನಿತ್ಯವೂ ಕೂಡ ಯೋಗಾಸನ ಮಾಡಬೇಕು. ಅಂದರೆ ಆ ಯೋಗವೇ ಆಸನವಾಗಬೇಕು, ಆಸನವೇ ಯೋಗವಾಗಬೇಕು. ಯಾಕೆಂದರೆ ನಮಗೆ ಬರೀ ಯೋಗ ಮಾತ್ರ ಬೇಕು, ಆಸನ ಬೇಡ. ಅಂದರೆ ಆಸನ ಅಂತಂದರೆ ಅದು ಶರೀರಕ್ಕೆ ವ್ಯಾಯಾಮವನ್ನು ಕೊಡತಕ್ಕಂಥದ್ದು. ಯಾವ ರೀತಿ? ನಮಗೆ ಆಸನ ಅಂದರೆ ನಾವು ಕುರ್ಚಿ ಅಂತ ಕರಿತೇವೆ. ನಮಗೆ ದೊಡ್ಡ ಕುರ್ಚಿನೇ ಬೇಕು, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕುರ್ಚಿನೇ ಬೇಕು, ಬೇರೆ ಕುರ್ಚಿ ನಮಗೆ ಬೇಡ. ಆದರೆ ನಮಗೆ ಆ ಕುರ್ಚಿ ಬೇಕು ಅಂತಾದರೆ ನಾವು ಯೋಗಾಸನ ಮಾಡಬೇಕಂತೆ. ಯೋಗಾಸನ ಮಾಡಿದ್ರೆ ನಮಗೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಸೀಟೇ ಸಿಗ್ತದೆ ಹೇಳಾಯ್ತು ನಮಗೆ. ಯಾಕೆಂದರೆ ನಾವು ಅಷ್ಟು ಇರಬೇಕು ಅಂತಾದರೆ ನಾವು ಯಾವ ರೀತಿಯಲ್ಲಿ ನಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ಶರೀರ ಆ ರೀತಿಯಲ್ಲಿ ಆರೋಗ್ಯವಾಗಿ ಇದ್ದಾಗ ನಾವು ಎಲ್ಲೂ ಕುಳಿತುಕೊಂಡ್ರೂ ಕೂಡ ನಾವೇ ಮುಖ್ಯಮಂತ್ರಿ. ನಾವು ಮುಖ್ಯಮಂತ್ರಿ ಆದರೂ ಕೂಡ ನಮ್ಮ ಆರೋಗ್ಯನೇ ಇಲ್ಲ ಅಂತಾದರೆ ಅದು ನಮಗೆ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಆರೋಗ್ಯ ಬೇಕು ಅಂತಾದರೆ ನಾವು ನಾರಾಯಣನ ಆರಾಧನೆ ಮಾಡತಕ್ಕಂಥದ್ದು. ಹಾಗೆ ಎರಡನೇದಾಗಿ ಸೂರ್ಯ ಆದಮೇಲೆ ಯಾರು? ಚಂದ್ರ. ಚಂದ್ರಮ ಮನಸೋ ಜಾತಃ. ಚಂದ್ರನ ಆರಾಧನೆ ಮಾಡೋದರಿಂದ ಚಂದ್ರ ನಮಗೆ ಏನು ಕೊಡ್ತಾನೆ? ಚಂದ್ರ ನಮ್ಮಲ್ಲಿ ಎಲ್ಲಿದ್ದಾನೆ? ಮನಸ್ಸಿನಲ್ಲಿ ಚಂದ್ರ ಇದ್ದಾನಂತೆ. ಅದಕ್ಕಾಗಿ ನಮ್ಮ ಮನಸ್ಸು ಏನೇ ಮಾಡೋದಾದರೂ ಕೂಡ ನಮ್ಮ ಮನಸ್ಸು ಸರಿಯಾಗಿರಬೇಕು. ಈಗ ನಾವು ಬರೆಯೋದಿರಲಿ, ಊಟ ಮಾಡೋದಿರಲಿ, ಅಥವಾ ಏನೇ ಧ್ಯಾನ ಮಾಡೋದಿರಲಿ, ಏನೇ ಕೆಲಸ ಮಾಡೋದಿರಲಿ, ಇವತ್ತು ನನ್ನ ಮನಸ್ಸೇ ಸರಿ ಇಲ್ಲ, ನಾ ಏನೂ ಮಾಡೋದಿಲ್ಲ, ನಾವು ಹೇಳ್ತೇವಲ್ಲಿ ಒಂದೊಂದು ಬಾರಿ, ನನಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರಬೇಡ, ನಾನು ಸರಿ ಇಲ್ಲ ಇವತ್ತು ಹೇಳ್ತಾರೆ. ನಾಳೆ ಬೆಳಗ್ಗೆ ನಾನು ಇವತ್ತು ಖುಷಿಯಾಗಿದ್ದಾನೆ ಹೇಳ್ತೇವೆ ಅಲ್ಲಿ. ಅದಕ್ಕೆ ಕಾರಣ ಯಾರು? ಮನಸ್ಸು. ಆ ಮನಸ್ಸಿಗೆ ಶಕ್ತಿಯನ್ನು ಕೊಡೋದು ಯಾರು? ಚಂದ್ರ. ಅದಕ್ಕಾಗಿ ನಾವು ನೋಡ್ತೇವೆ ಅಲ್ಲಿ ಕೆಲವೊಬ್ಬರು ಹೇಳ್ತಾರೆ, ಇಲ್ಲ ನಾನು ಯಾವುದೂ ನಂಬುವುದಿಲ್ಲ, ನಾನು ದೇವ್ರನ್ನೂ ನಂಬುವುದಿಲ್ಲ, ಗ್ರಹವನ್ನು ನಂಬುವುದಿಲ್ಲ, ಯಾರನ್ನೂ ನಂಬುವುದಿಲ್ಲ ಹೇಳ್ತೇವೆ. ಆದರೆ ಅದು ನಂಬಲಿ ಬಿಡಲಿ, ಚಂದ್ರನೇ ನಮಗೆ ಮನಸ್ಸು ಕೊಡೋನು. ಆ ನಂಬುವುದಿಲ್ಲ ಹೇಳಲಿಕ್ಕೆ ಮನಸ್ಸು ಕೊಟ್ಟವ ಯಾರು? ಅವನು ಕೂಡ ಚಂದ್ರನೇ. ಅವನಿಗೆ ಆ ರೀತಿ ಮನಸ್ಸು ಕೊಟ್ಟಿದ್ದಾನೆ. ಯಾಕಂದರೆ ಅವನು ಪೂರ್ವಜನ್ಮ ಕರ್ಮ ಆ ಥರ ಇದೆ. ಅದಕ್ಕಾಗಿ ಇವು ಎಲ್ಲವೂ ಕೂಡ ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮನಸ್ಸು ಬರುವುದು. ಇವತ್ತು ಮಾಡಿದ್ದಲ್ಲ ನಮ್ಮ ಮನಸ್ಸು. ನಾವು ಮಾತಾಡ್ತಾ ಇದ್ದೇವೆ ಅಂತಂದರೆ ನಮಗೆ ಹಿಂದಿನ ಜನ್ಮದ ಯಾವುದೋ ಒಂದು ಕರ್ಮ ಇದೆ, ಅದಕ್ಕೆ ನಾವಿಬ್ಬರು ಮಾತಾಡ್ತಾ ಇದ್ದಿದ್ದು. ಇಲ್ಲೊಬ್ಬರು ನಾವಿಬ್ಬರು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಇದು ಎಲ್ಲವೂ ಕೂಡ ನಮಗೆ ಆ ಕರ್ಮ ಯಾವ ರೀತಿ, ಎಲ್ಲ ಕರ್ಮನೂ ಕೂಡ ಚಂದ್ರನ ಮುಖಾಂತರವಾಗಿ ನಮಗೆ ಬರತಕ್ಕಂಥದ್ದು ಆ ಮನಸ್ಸು. ಹಾಗಾಗಿ ಮೂರನೇದಾಗಿ ನಮಗೆ ಯಾರು? ಮಂಗಳ. ಓಕೆ ಗುರುಗಳೇ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಒಂದು ಬ್ರೇಕ್ ತಗೊಳ್ಳೋಣ.
ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿದಿನವೂ ಕೂಡ ನಿಮಗೆ ನೀಡ್ತಾ ಬರ್ತಾ ಇದ್ದೀವಿ. ಇನ್ನು 12 ರಾಶಿಗಳ ಮೊದಲ 6 ರಾಶಿಗಳ ಕುರಿತಾಗಿ ತಿಳ್ಕೊಂಡಿದ್ದಾಯಿತು. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ಸಂಗಾತಿಯ ಸಹಕಾರ ಹೇಳತಕ್ಕಂಥದ್ದು ಇವತ್ತಿನ ದಿವಸ ಇರತಕ್ಕಂಥದ್ದು, ಹಾಗೆ ವ್ಯಾಪಾರಿಗಳಿಗೆ ವಿಶೇಷವಾಗಿ ಇವತ್ತಿನ ದಿವಸ ಅನುಕೂಲ ಆಗತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲೂ ಕೂಡ ಅನುಕೂಲ ಆಗತಕ್ಕಂಥದ್ದು, ಹಾಗೆ ಸ್ತ್ರೀ ಪುರುಷರಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಸಹಕಾರ ಇರತಕ್ಕಂಥದ್ದು. ಅಂದರೆ ಯಾವ ರೀತಿ ಮನೆಯಲ್ಲಿ ಗಂಡ ಹೇಳಿದ್ದು ಹೆಂಡತಿ ಕೇಳ್ತಾನೆ, ಹೆಂಡತಿ ಹೇಳಿದ್ದು ಗಂಡ ಕೇಳುವಂಥದ್ದು, ಈ ರೀತಿಯವರು ಒಪ್ಪಿಗೆ ಸಮ್ಮತ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಇಬ್ಬರಿಗೂ ಕೂಡ ಒಪ್ಪಿಗೆ ಇರತಕ್ಕಂಥದ್ದು. ಹಾಗೆ ದುರ್ಗಾ ಸ್ತುತಿ, ದುರ್ಗಾ ಪಠಣ ಮಾಡುವುದರಿಂದ ಅಥವಾ ದುರ್ಗಾ ಸ್ತೋತ್ರ ಪಠಣ ಮಾಡುವುದರಿಂದ ಅಥವಾ ದುರ್ಗಾ ನಮಸ್ಕಾರ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಹೆಚ್ಚಿನ ವ್ಯಯ, ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ಸಾಲ ಬಾಧೆ ಹೇಳತಕ್ಕಂಥದ್ದು ಇವತ್ತಿನ ದಿವಸ ತೀರತಕ್ಕಂಥದ್ದು. ಅಂದರೆ ನಾವು ಯಾರ ಹತ್ರ ಏನೋ ತೆಗೆದುಕೊಂಡಿರ್ತೇವೆ, ಇವತ್ತಿನ ದಿವಸ ನಮಗೆ ಆ ಸಾಲ ಹೇಳ್ತಕ್ಕಂಥದ್ದು ತೀರುವಂಥದ್ದು. ಶತ್ರುಗಳ ಕಾಟದಿಂದ ಶತ್ರುಗಳು ಸ್ವಲ್ಪ ದೂರ ಆಗ್ತಾರಂತೆ ಇವತ್ತಿನ ದಿವಸ. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲ ಆಗತಕ್ಕಂಥದ್ದು, ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನಾವು ಇವತ್ತಿನ ದಿವಸ ಪರಮಾನ್ನ ನೈವೇದ್ಯ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರುವವರಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭದಾಯಕ ದಿವಸ. ಇವತ್ತು ಒಳ್ಳೆಯ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು, ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ ಬರತಕ್ಕಂಥದ್ದು, ಹಾಗೆ ಕಲಹ ಆಗತಕ್ಕಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಶತ್ರುಗಳ ಬಾಧೆ ಇವತ್ತಿನ ದಿವಸ ಇರತಕ್ಕಂಥದ್ದು, ಹಾಗೆ ಬುದ್ಧಿ ಬಲ ಹೇಳತಕ್ಕಂಥದ್ದು, ಬುದ್ಧಿಯಲ್ಲಿ ಸ್ವಲ್ಪ ತೀಕ್ಷ್ಣವಾದಂಥ ಬಲ, ಆ ಒಂದು ನೆನಪಿನ ಶಕ್ತಿ, ಇದೆಲ್ಲ ಒಳ್ಳೆಯ ರೀತಿಯಲ್ಲಿ ವಿಕಾಸ ಆಗತಕ್ಕಂಥದ್ದು. ಹಾಗೆ ಶ್ರೀನಿವಾಸ ದರ್ಶನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರುವವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ, ಅವಕಾಶ ಸ್ವಲ್ಪ ತಪ್ಪಿ ಹೋಗುವಂಥ ಸಾಧ್ಯತೆ, ಹಾಗೆ ಭೂಲಾಭ ಆಗತಕ್ಕಂಥದ್ದು. ಇವತ್ತಿನ ದಿವಸ ಏನೋ ನಮಗೆ ಭೂಮಿ ಖರೀದಿ ಮಾಡಬೇಕು ಅಥವಾ ಹೀಗೆ ಈ ರೀತಿಯಲ್ಲಿ ನಮಗೆ ಯಾವುದೊಂದು ಮನಸ್ಸು ಬರತಕ್ಕಂಥದ್ದು, ಹಾಗೆ ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ಸಂಗಾತಿಯಿಂದ ಸಹಕಾರ ಸಿಗತಕ್ಕಂಥದ್ದು, ಲಕ್ಷ್ಮೀ ಅಷ್ಟೋತ್ತರ ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರುವವರಿಗೆ ಧೈರ್ಯ ಸಾಹಸದ ದಿನ ಇವತ್ತಿನ ದಿವಸ, ಸಾಹಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು, ಹಾಗೆ ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಹಾಗೆ ಗುರು ಪ್ರಾರ್ಥನೆ, ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರೋರಿಗೆ ಧನಲಾಭ ಆಗುವಂಥ ಸಾಧ್ಯತೆ ಇದೆ. ಮಕ್ಕಳಿಂದ ಸಹಾಯ ಸಿಗತಕ್ಕಂಥದ್ದು, ಹೋಟೆಲ್ ವ್ಯಾಪಾರಿಗಳಿಗೆ ಅನುಕೂಲ ಆಗತಕ್ಕಂಥದ್ದು. ದುಃಖದ ವಾತಾವರಣ ಇವತ್ತು, ಒಂದು ರೀತಿ ಯಾವುದೇ ಕೆಲಸವನ್ನು ನಾವು ಮಾಡುವುದಾದರೂ ಕೂಡ ಯಾವ ಕೆಲಸನೂ ಮಾಡೋದು ಬೇಡ, ಹೀಗೆ ಈ ರೀತಿಯಲ್ಲಿ ನಾಳೆ ಮಾಡೋಣ, ಈ ನಮ್ಮನೆ ಆಲಸ್ಯ ಬರತಕ್ಕಂಥದ್ದು. ಹಾಗೆ ದೈವಿ ಅಪರಾಧ ಕ್ಷಮಾ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ನಾವು ಇವತ್ತಿನ ದಿವಸ ಯಾರೂ ಕೂಡ ಭಯಪಡಬೇಕಾದ್ದೇನಿಲ್ಲ. ಭಕ್ತಿಯಿಂದ ನಾವು ಭಗವಂತನ ಸ್ಮರಣೆಯನ್ನು ಮಾಡುವುದರಿಂದ ಅಥವಾ ಭಗವದ್ಗೀತಾ ಪಠನ, ಭಗವದ್ಗೀತೆಯನ್ನು ನಾವು ದಿವಸ ಒಂದು ಅಧ್ಯಾಯ ಅಥವಾ ಒಂದು ಪೇಜು ಅಥವಾ ಒಂದು ಶ್ಲೋಕ ಆದರೂ ಕೂಡ ಆ ಶ್ಲೋಕದ ಅರ್ಥವನ್ನು ನಾವು ಓದುವುದರಿಂದ
ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರುಗಳು ನಮಗೆ ತಿಳಿಸ್ಕೊಡ್ತಾ ಇದ್ರು ನವಗ್ರಹಗಳ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಕುರಿತಾಗಿ. ಅದರ ಮುಂದುವರಿದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಮಂಗಳ ಗ್ರಹದ ಕುರಿತಾಗಿ ಹೇಳ್ತಾ ಇದ್ರಿ. ಮಂಗಳಂ ಅಂದರೆ ಸನ್ಮಂಗಳಂ ಮಂಗಳ. ಮಂಗಳ ಅಂದರೆ ಒಳ್ಳೆಯ ರೀತಿ ಮಂಗಳ ಕಾರ್ಯವನ್ನು ಮಾಡುವಂಥವನು ಅಥವಾ ಮಂಗಳವಾಗಿ ಎಲ್ಲವನ್ನು ಕೂಡ ಕೊಡತಕ್ಕಂಥವನು, ಹೆಸರೇ ಹೇಳ್ತದೆ. ಅವನು ನಮಗೆ ಭೂಮಿಯನ್ನು ಕೊಡ್ತಾನಂತೆ. ಭೂಮಿ, ನಾವು ಭೂಮಿಯನ್ನು ಖರೀದಿ ಮಾಡಬೇಕು ಅಂತಾದರೆ ಮಂಗಳನ ಅನುಗ್ರಹ ಬೇಕು. ಅದಕ್ಕೆ ಅವನು ಸ್ವಲ್ಪ ವ್ಯತ್ಯಾಸ ಆಯಿತು, ಕುಜದೋಷ ಅಂತ ಕರೀತೆ. ಆ ಕುಜದೋಷ ಹೇಳತಕ್ಕಂಥದ್ದು ಯಾವ ರೀತಿ ಬರತಕ್ಕಂಥದ್ದು ಅಂದರೆ ಅದು ಪತಿ ಪತ್ನಿಯರಲ್ಲಿ ಕಲಹ ಆಗತಕ್ಕಂಥದ್ದು. ಅದಕ್ಕೂ ಕೂಡ ಮಂಗಳನೇ ಕಾರಣ, ಮಂಗಳ. ಹಾಗಾಗಿ ಆ ಮಂಗಳನ ಆರಾಧನೆಯಿಂದ ನಮಗೆ ವಿಶೇಷವಾಗಿ ನಮಗೆ ಭೂಮಿಯನ್ನು ಕೊಡತಕ್ಕಂಥವನು. ಹಾಗೆ ಮುಂದೆ ಬುಧನ ಆರಾಧನೆ ಯಾವ ರೀತಿ ನಮಗೆ ಅಂದರೆ ಸದ್ಬುದ್ಧಿಂ, ಒಳ್ಳೆಯ ಬುದ್ಧಿಯನ್ನು ಕೊಡತಕ್ಕಂಥವನು ಬುಧನಾಗಿದ್ದಾನೆ. ಅವನು ಒಳ್ಳೆ ತೀಕ್ಷ್ಣವಾದ ಬುದ್ಧಿ ಅಂದರೆ ಏಕಪಾಟಿ, ದ್ವಿಪಾಟಿ, ತ್ರಿಪಾಟಿ, ಚತುಷ್ಪಾಟಿ. ಏಕಪಾಟಿ ಅಂದರೆ ಒಂದು ಬಾರಿ ಅವನು ಹೇಳಿದ್ದನ್ನು ಅವನು ನೆನಪಿಟ್ಟುಕೊಳ್ತಾನೆ. ದ್ವಿಪಾಟಿ 2 ಬಾರಿ ಹೇಳಿದ್ದು, 3 ಬಾರಿ ಹೇಳಿದ್ದು ಅವನು ತ್ರಿಪಾಟಿ, 4 ಪಾಟಿ, ಚತುಷ್ಪಾಟಿ ಅಂತ ಕರೀತೇವೆ. ಒಬ್ಬನಿಗೆ 4 ಸರಿ ಹೇಳಬೇಕು. ಆ ರೀತಿಯಲ್ಲಿ ನಮಗೆ ಆ ಬುಧನ ಆರಾಧನೆಯಿಂದ ಅವನು ಒಳ್ಳೆಯ ಬುದ್ಧಿಯನ್ನು ಕೊಡತಕ್ಕಂಥವನು. ಸದ್ಬುದ್ಧಿಂಚ ಬುಧ. ಅದಕ್ಕಾಗಿ ವಿಷ್ಣುವಿನ ಆರಾಧನೆ ಮಾಡಬೇಕಂತೆ. ನಮಗೆ ಒಳ್ಳೆಯ ರೀತಿಯಲ್ಲಿ ಜ್ಞಾನ ಬೇಕು ಅಂತಾದರೆ, ಬುದ್ಧಿ ತಿಳುವಳಿಕೆ ಬೇಕು ಅಂತಾದರೆ ನಾವು ವಿಷ್ಣುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಹಾಗೆ ಆ ನಂತರ ಗುರುವಿನ ಆರಾಧನೆಯಿಂದ ನಮಗೆ ಏನು ಸಿಗುವಂಥದ್ದು ಅಂತಂದರೆ, ನಮಗೆ ಗುರಿಯನ್ನು ಮುಟ್ಟಲಿಕ್ಕೆ ಗುರುವಿನ ಆರಾಧನೆ ಬಹಳ ಮುಖ್ಯ. ಬೇರೆ ಏನೇ ಅದಕ್ಕೆ ಹರಿ ಕಾಯ್ದೆ ಹೋದರೂ ಕೂಡ ಹರ ಕಾಯ್ತಾನಂತೆ, ಹರ ಕಾಯ್ದೆ ಹೋದರೂ ಕೂಡ ಹರಿ ಕಾಯ್ತಾನೆ. ಹರಿಹರರು ಕಾಯ್ದೆ ಹೋದರೆ ಗುರು ಕಾಯ್ತಾನಂತೆ. ಗುರು ಮುನಿದರೆ ಯಾರೂ ಕೂಡ ಕಾಯುವವರು ಇಲ್ಲ. ಹಾಗಾಗಿ ಗುರಿಯನ್ನು ನಾವು ಮುಟ್ಟಲಿಕ್ಕೆ, ಗುರಿಯನ್ನು ತಲುಪಲಿಕ್ಕೆ ನಾವು ಗುರುವಿನ ಆರಾಧನೆ ಬಹಳ ಮುಖ್ಯ. ಆ ನಂತರ ಶುಕ್ರ ನಮಗೆ ಏನು ಕೊಡ್ತಾನೆ? ಶುಕ್ರ ನಮಗೆ ಸಂಪತ್ತನ್ನು ಕೊಡ್ತಾನೆ. ಆ ಸಂಪತ್ತನ್ನು ಕೊಡತಕ್ಕಂಥವನು ಶುಕ್ರನಾಗಿದ್ದಾನೆ. ಹಾಗಾಗಿ ಶುಕ್ರನ ಆರಾಧನೆಯಿಂದ ನಮಗೆ, ಯಾಕೆಂದರೆ ಲಕ್ಷ್ಮಿಯ ಅನುಗ್ರಹ ಬೇಕು ಅಂತಾದರೆ ನಾವು ಏನು ಮಾಡಬೇಕು? ಶುಕ್ರನ ಆರಾಧನೆ. ಯಾಕೆಂದರೆ ಲಕ್ಷ್ಮಿ ಅಂತ ತಕ್ಷಣ ನಮಗೆಲ್ಲ ಸ್ವಲ್ಪ ಎಚ್ಚರ ಆಗ್ತದೆ. ಯಾಕೆಂದರೆ ಈಗ ನಾವು ಬೇಕೇ ಬೇಕು ಅದಕ್ಕೆ ಶುಕ್ರ ದಶೆ ಅಂತ ಕರೆದಿದ್ದಾರೆ. ಶುಕ್ರ ದಶೆಯಲ್ಲಿ ಅವನಿಗೆ ಕೆಲವೊಬ್ಬವನು ರಾಜನಾಗ್ತಾನೆ. ಆದರೆ ರಾಜನಾಗಿದ್ದವನು ಅವನು ಕೂಡ ಲಕ್ಷಾಧಿಪತಿ ಆಗ್ತಾನಂತೆ. ಲಕ್ಷಾಧಿಪತಿ ಇದ್ದವನು ಭಿಕ್ಷಾಧಿಪತಿನೂ ಆಗ್ತಾನೆ. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಯಾವ ರೀತಿ ವ್ಯತ್ಯಾಸ ಆದಾಗ, ಅವನಿಗೆ ತಾನು ಹೇಳುವಂಥ ಅಹಂಕಾರ ಬಂದರೆ ಅವನು ಭಿಕ್ಷಾಧಿಪತಿ ಆಗ್ತಾನಂತೆ. ಹಾಗೆ ಆ ನಂತರ ಯಾರು? ಶನೈಶ್ಚರ. ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೈಶ್ಚರಾತ್. ನಮಗೆ ಒಳ್ಳೆಯ ಆಯುಷ್ಯವನ್ನು ಕೊಡತಕ್ಕಂಥವನು ಯಾರು? ಶನೈಶ್ಚರ. ಆಯುಷ್ಯ ನಮಗೆ ಬೇಕು ಅಂತಾದರೆ ಶನೈಶ್ಚರನ ಆರಾಧನೆ ಮಾಡಬೇಕು. ಆ ನಂತರದಲ್ಲಿ ಯಾರು? ಏನು? ಜೀವನೋಪಾಯಂ, ನಾವು ಹೇಗೆ ಜೀವನವನ್ನು ನಡೆಸ್ತೇವೆ ಇದನ್ನೆಲ್ಲ ಕೊಡುವವನು ಯಾರು? ಶನೈಶ್ಚರ. ಅದನ್ನು ಹೇಗೆ ಹೇಳ್ತೀರಿ ಅಂತಂದರೆ, ವಿಕ್ರಮಾದಿತ್ಯ, ಸತ್ಯ ಹರಿಶ್ಚಂದ್ರ ಆ 7.5 ಅವಂಗೆ ಬಂದಿತ್ತು, ಅದಕ್ಕಾಗೆ ಅವಂಗೆ ಆ ಥರ ಆಯಿತು. ಜೀವನ ವ್ಯತ್ಯಾಸ ಆಗೋಯ್ತು. ಹಾಗಾಗಿ ಆ ವ್ಯತ್ಯಾಸ ಆಗಬಾರದು ಅಂತಾದರೆ ಏನು ಮಾಡಬೇಕು? ವಿಕ್ರಮಾದಿತ್ಯ ಅವನು ರಾಜನಾಗಿದ್ದವನು ಶನೈಶ್ಚರನ ಅವಹೇಳನ ಮಾಡ್ತಾನೆ, ನಿಂದೆ ಮಾಡ್ತಾನೆ.
ಆವಾಗ ಅವನು ಹೇಳ್ತಾನೆ, ಹಾಂ ನೀನು ಈಗ ನಿಂದೆ ಮಾಡ್ತಾ ಇದ್ಯಲ್ಲ, ನನ್ನ ದಶೆ ಬಂದಾಗ ನಿನ್ನನ್ನು ನೋಡ್ಕೊಳ್ತಾನೆ ಹೇಳ್ತಾನೆ ಅವನು. ಆವಾಗ ಅವನು ಬರ್ತಾನೆ. ಯಾಕಂದ್ರೆ ಇದು ಅಹಂಕಾರ ಹೇಳ್ತಕ್ಕಂಥದ್ದು ಯಾರಿಗೂ ಕೂಡ ಒಳ್ಳೆಯದಲ್ಲ. ರಾಜನಿಗೂ ಅಹಂಕಾರ ಒಳ್ಳೆಯದಲ್ಲ, ಲಕ್ಷಾಧಿಪತಿಗೂ ಒಳ್ಳೆಯದಲ್ಲ, ಭಿಕ್ಷಾಧಿಪತಿಗೂ ಅಹಂಕಾರ ಒಳ್ಳೆಯದಲ್ಲ. ಹಾಗಾಗಿ ಆ ನಂತರ ಯಾರು? ರಾಹುವಿನ ಆರಾಧನೆಯಿಂದ ನಮಗೆ ಒಳ್ಳೆಯ ರೀತಿಯಾದಂಥ, ಅಂದರೆ ಸರ್ಪದೋಷಗಳು ಇದ್ದರೆ ಅವೆಲ್ಲ ಪರಿಹಾರ ಆಗ್ತದೆಯಂತೆ. ಈಗ ಸತ್ಸಂತಾನ, ಒಳ್ಳೆಯ ಮಕ್ಕಳು ಬೇಕು ಅಂತ ಅಂದರೆ ರಾಹುವಿನ ಆರಾಧನೆ ಮಾಡಬೇಕಂತೆ. ಒಳ್ಳೆಯ ಮಕ್ಕಳನ್ನು ಪೌತ್ರಾದಿ ಇದೆಲ್ಲ ರೀತಿಯಲ್ಲಿ, ಅದಕ್ಕೆ ನಾಗದೋಷ ಇದ್ದರೆ ಅಂಥವ್ರಿಗೆ ಮಕ್ಕಳಾಗೋದಿಲ್ವಂತೆ. ಆಗ ಅದೆಲ್ಲ ಪರಿಹಾರ ಆಗಬೇಕು ಅಂತಂದರೆ ರಾಹುವಿನ ಆರಾಧನೆ. ಆನಂತರ ಕೇತು, ಕುಲಸ್ಯೋನ್ನತಿಂ, ಎಲ್ಲ ರೀತಿಯಾದಂಥ ಉನ್ನತಿ, ಆ ಕುಟುಂಬದ ಆ ಮನೆಯ ಎಲ್ಲ ರೀತಿ ಉನ್ನತಿಯನ್ನು ಕೊಡತಕ್ಕಂಥವನು. ಪುತ್ರ ಪೌತ್ರಾದಿ ಅಭಿವೃದ್ಧಿ ಅದು. ಹಾಗೆ ಸಂಪತ್ತಿನ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯನ್ನು ಕೊಡತಕ್ಕಂಥವನು ಕೇತುವಾಗಿದ್ದಾನೆ. ಹಾಗಾಗಿ ನಾವು ನವಗ್ರಹಗಳ ದರ್ಶನ ಮಾಡುವುದರಿಂದ, ನವಗ್ರಹಗಳ ಸ್ತೋತ್ರವನ್ನು ಪಠಣ ಮಾಡುವುದರಿಂದ ನಾವೆಲ್ಲರೂ ಕೂಡ ಶುಭ ಫಲವನ್ನು ಹೊಂದಬಹುದು. ಓಕೆ ಗುರುಗಳೇ, ಇದುವರೆಗೂ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.